14 ವರ್ಷದ ಬಳಿಕ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಆರ್ ಅಶ್ವಿನ್. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆರ್ ಅಶ್ವಿನ್ ವಿದಾಯ ಹೇಳಿದ್ದಾರೆ. ಟೀಮ್ ಇಂಡಿಯಾದ ಆಲ್ರೌಂಡರ್ ಆರ್ ಅಶ್ವಿನ್ ಮೂರನೇ ಟೆಸ್ಟ್ ಡ್ರಾ ಬಳಿಕ ಅಶ್ವಿನ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಟೆಸ್ಟ್ನಲ್ಲಿ 537 ವಿಕೆಟನ್ನು ಪಡೆದಿದ್ದಾರೆ. ಭಾರತದ ಸ್ಪಿನ್ನರ್ ಆರ್ ಅಶ್ವಿನ್ ಇದ್ದಕ್ಕಿದ್ದಾಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಟೀಮ್ ಇಂಡಿಯಾದ ಹಿರಿಯ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ದಿಢೀರಾಗಿ ವಿದಾಯವನ್ನು ಹೇಳಿದ್ದಾರೆ. ಆಸೀಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡಿರುವಂಥ ಅಶ್ವಿನ್ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದರು. ಈ ಮೂಲಕ 14 ವರ್ಷಗಳ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೆರಿಯರನ್ನು ಅಂತ್ಯಗೊಳಿಸಿದ್ದಾರೆ. ಇದಾಗಿಯೂ ಅವರು IPLನಲ್ಲಿ ಮುಂದುವರಿಯೋದಾಗಿ ಕೂಡ ತಿಳಿಸಿದ್ದಾರೆ. IPLನಲ್ಲಿ ಆಡ್ತಾರೆ, ಆದರೆ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಇನ್ಮೇಲೆ ಅವರು ಆಡೋದಿಲ್ಲ. 106 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು, ಈ ವೇಳೆ 200 ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಇದರ ಜೊತೆಗೆ ತಮ್ಮ ಕೆರಿಯರ್ನಲ್ಲಿ 27,246 ಎಸೆತಗಳನ್ನು ಎಸೆದಿರುವಂಥ ಅಶ್ವಿನ್ 537 ವಿಕೆಟನ್ನು ಕಬಳಿಸಿದ್ದಾರೆ. ಈ ಮೂಲಕ ಅನಿಲ್ ಕುಂಬ್ಳೆ ಬಳಿಕ ಭಾರತದ ಪರ ಅತ್ಯಧಿಕ ವಿಕೆಟ್ ಕಬಳಿಸಿದ ಎರಡನೇ ಬೌಲರ್ ಎನಿಸಿಕೊಂಡಿದ್ದಾರೆ. ಹಾಗೆ 116 ಏಕದಿನ ಪಂದ್ಯಗಳಲ್ಲಿ 114 ಇನ್ನಿಂಗ್ಸ್ ಆಡಿರುವಂಥ ಅಶ್ವಿನ್ 6,303 ಎಸೆತಗಳಲ್ಲಿ 156 ವಿಕೆಟ್ ಪಡೆದಿದ್ದಾರೆ. ಇನ್ನು 65 T20 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾವನ್ನು ಪ್ರತಿನಿಧಿಸಿರುವ ಅಶ್ವಿನ್ 72 ವಿಕೆಟ್ ಕಬಳಿಸಿದ್ದಾರೆ. ಈ ಮೂಲಕ ಟೀಮ್ ಇಂಡಿಯಾ ಪರ 3 ಸ್ವರೂಪಗಳಲ್ಲೂ 50ಕ್ಕಿಂತ ಹೆಚ್ಚು ವಿಕೆಟ್ ಕಬಳಿಸಿದ ಟೀಮ್ ಇಂಡಿಯಾ ಬೌಲರ್ ಎನಿಸಿಕೊಂಡಿದ್ದಾರೆ. 38 ವರ್ಷ ಅಶ್ವಿನ್ಗೆ. ಅಂದರೆ ಕೊನೆಯ ಬಾರಿ ಏಕದಿನ ಪಂದ್ಯ ಆಡಿದ್ದು 2023ರಲ್ಲಿ. ಇದಾದ ಬಳಿಕ ಅವರು ಭಾರತ ಏಕದಿನ ತಂಡಕ್ಕೆ ಕೂಡ ಆಯ್ಕೆ ಆಗಿರಲಿಲ್ಲ. ಹಾಗೆ 2022ರಲ್ಲಿ ಕೊನೆಯ T20 ಪಂದ್ಯವನ್ನು ಕೂಡ ಆಡಿದ್ರು. ಈಗ ಇದ್ದಕ್ಕಿದ್ದಾಗೆ ಟೆಸ್ಟ್ಗೆ ವಿದಾಯವನ್ನು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇದ್ದಕ್ಕಿದ್ದಾಗೆ 14 ವರ್ಷದ ಕ್ರಿಕೆಟ್ ಬದುಕಿಗೆ ಪಯಣವನ್ನು ಮುಗಿಸಿದ್ದು ಯಾಕೆ ಅಂತೇಳಿ, ಏನು ನಿರ್ಧಾರ ಇರಬಹುದು ಅಂತ, ಜೊತೆಗೆ ಇವರ ಸಾಧನೆ ಏನು? ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಲೆಜೆಂಡ್ಗಳ ಒಂದು ನಿವೃತ್ತಿ ಸಾಲು ಮುಂದುವರಿತಾನೆ ಇದೆ. ಆ ಒಂದು ಸಾಲಿಗೆ ಈಗ ಲೆಜೆಂಡ್ ಆಟಗಾರ, ಭಾರತ ತಂಡವನ್ನ ಅತಿ ಹೆಚ್ಚಾಗಿ ಪ್ರತಿನಿಧಿಸಿದಂತಹ ಮತ್ತು ಅತಿ ಹೆಚ್ಚು ಬಾರಿ ನಮ್ಗೆ ಗೆಲುವನ್ನ ತಂದು ಕೊಟ್ಟಂತಹ ಆಟಗಾರರಲ್ಲಿ ಒಬ್ಬರಾದಂತಹ ಅಶ್ವಿನ್ ಇವತ್ತು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಖಂಡಿತವಾಗ್ಲೂ ಒಳ್ಳೆಯ ನಿರ್ಧಾರ. 38ರ ವಯಸ್ಸಿನಲ್ಲಿ ಈ ಒಂದು ನಿರ್ಧಾರವನ್ನ ಆರ್ ಅಶ್ವಿನ್ ತೆಗೆದುಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆನೆ ಅವರು ಹೇಳಿದ್ರು ಒಂದು ಇಂಟರ್ವ್ಯೂನಲ್ಲಿ, ನಾನು ಅನಿಲ್ ಕುಂಬ್ಳೆ ಅವರ ಒಂದು ದಾಖಲೆಯನ್ನ ಮುರಿತೀರಾ ಅಂತ ಕೇಳಿದಾಗ, ಇಲ್ಲ, ಅಲ್ಲಿ ತನಕ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ಗೆ ಶಕ್ತಿ ಇದ್ದಷ್ಟು ನಾನು ಪ್ರದರ್ಶನ ಮಾಡ್ತೀನಿ ಅನ್ನುವಂತ ಒಂದು ಹಿಂಟ್ ಕೊಟ್ಟಿದ್ರು. ಬಟ್ ಈ ಒಂದು ಬಾರ್ಡರ್ ಗವಾಸ್ಕರ್ ಸರಣಿ ಆರಂಭಕ್ಕೂ ಮುಂಚೆನೆ ಎಲ್ರಿಗೂ ಗೊತ್ತಿತ್ತು ಈ ಒಂದು ಸರಣಿಯಲ್ಲಿಯೇ ಅಶ್ವಿನ್ ಅವರು ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಿ. ಆರ್ ಅಶ್ವಿನ್ ಇದುವರೆಗೂ ಅವರ ಸಾಧನೆಯನ್ನ ನೋಡ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಇಂಪ್ರೆಸಿವ್. ಯಾಕಂದ್ರೆ ಇಂತಹ ಒಬ್ಬ ಲೆಜೆಂಡ್ರಿಗೆ ಅತ್ಯದ್ಭುತವಾದಂತಹ ಒಂದು ಬೀಳ್ಕೊಡುಗೆಯನ್ನ ಭಾರತ ತಂಡ ಕೊಡ್ಬೇಕು. ಯಾಕಂದ್ರೆ BCCI ಇದುವರೆಗೂ ಕೂಡ ತುಂಬಾ ಲೆಜೆಂಡ್ರಿ ಆಟಗಾರರಿಗೆ ತುಂಬಾ ಕಳಪೆಯಾಗಿ ನಿವೃತ್ತಿಯನ್ನ ಕೊಟ್ಟಿದೆ. ಅಂತಹ ಆಟಗಾರರು ತುಂಬಾ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಟ್ ಆರ್ ಅಶ್ವಿನ್ ಕಡೆಯಿಂದ ಇದು ಆಗ್ಬಾರ್ದು ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ನೋಡಿ, ತಮ್ಮ ಕೆರಿಯರ್ ನಲ್ಲಿ ಒಟ್ಟು 2,72,000 ಇಷ್ಟು ಅದಕ್ಕಿಂತ ಹೆಚ್ಚಿಗೆ ಎಸೆತಗಳನ್ನ ಅವರು ಎಸೆತ ಮಾಡಿದ್ದಾರೆ. 106 ಟೆಸ್ಟ್ ಪಂದ್ಯಗಳನ್ನ ಆಡಿದ್ದಾರೆ. ಅದರಲ್ಲಿ 200 ಇನ್ನಿಂಗ್ಸ್ ಗಳನ್ನ ಆಡಿದ್ದಾರೆ. ಅದರಲ್ಲಿ 537 ವಿಕೆಟ್ ಗಳನ್ನ ಪಡೆದುಕೊಂಡಿದ್ದಾರೆ. ಭಾರತದ ಪರ ಎರಡನೇ ಅತಿ ಹೆಚ್ಚು ವಿಕೆಟ್ ಪಡೆದಂತ ಆಟಗಾರ ಅನಿಲ್ ಕುಂಬ್ಳೆ ಅವರು ಅತಿ ಹೆಚ್ಚು ವಿಕೆಟ್ ಪಡೆದಂತ ಆಟಗಾರರಾಗಿದ್ದಾರೆ. ಇನ್ನು 116 ಏಕದಿನ ಪಂದ್ಯಗಳನ್ನ ಆಡಿದ್ದಾರೆ. ಅದರಲ್ಲಿ 6,303 ಎಸೆತಗಳನ್ನ ಎಸೆದು 156 ವಿಕೆಟ್ ಗಳನ್ನ ಕಬಳಿಸಿದ್ದಾರೆ. ಇನ್ನು 65 T20 ಪಂದ್ಯಗಳ ಮೂಲಕ 72 ವಿಕೆಟ್ ಗಳನ್ನ ಅವರು ಕಬಳಿಸಿದ್ದಾರೆ. ಇನ್ನು ತಮ್ಮ ಕೆರಿಯರ್ ನಲ್ಲಿ ನೋಡಿ 2,72,000 ಅಂದ್ರೆ 27,246 ಎಸೆತಗಳನ್ನ ಎಸೆಯುವ ಮೂಲಕ ಒಂದು ಅತಿ ಹೆಚ್ಚು ಬಾಲ್ ಗಳನ್ನ ಎಸೆದಂತಹ ಎರಡನೇ ಆಟಗಾರನಾಗಿ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ಇನ್ನು ಕೇವಲ ಬೌಲಿಂಗ್ ಮಾತ್ರ ಅಲ್ಲ, ಬ್ಯಾಟಿಂಗ್ ವಿಭಾಗದಲ್ಲೂ ಕೂಡ ತುಂಬಾ ಕಮಾಲ್ ಮಾಡಿದ್ದಾರೆ. ಟೆಸ್ಟ್ ನಲ್ಲಿ ನೋಡಿ 106 ಪಂದ್ಯಗಳ ಪೈಕಿ 3,503 ರನ್ ಗಳಿಸಿದ್ದಾರೆ. ಅದರ ಜೊತೆಗೆ 6 ಶತಕ, 14 ಅರ್ಧಶತಕ ಇದೆ. ಇನ್ನು ODI ಫಾರ್ಮೆಟ್ ಬಂದ್ರೆ 116 ಪಂದ್ಯಗಳ ಪೈಕಿ 707 ರನ್ ಗಳನ್ನ ಗಳಿಸುವ ಮೂಲಕ ಒಂದು ಅರ್ಧಶತಕ ಕೂಡ ಅವರು ಬಾರಿಸಿದ್ದಾರೆ. ಸಾಕಷ್ಟು ರೆಕಾರ್ಡ್ಸ್ ಕೂಡ ಇವ್ರ ಹೆಸರಲ್ಲಿದೆ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಅಂದ್ರೆ ಟೆಸ್ಟ್ ಸರಣಿಯಲ್ಲಿ ಅತಿ ಹೆಚ್ಚು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಂತ ಆಟಗಾರ ಆರ್ ಅಶ್ವಿನ್. 11 ಸರಿ ಸರಣಿ ಶ್ರೇಷ್ಠವನ್ನ ಪಡೆದಿದ್ದಾರೆ.
7ನೇ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ. ಅಂದ್ರೆ ಇಡೀ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಲಿಸ್ಟ್ ನ ನೋಡ್ತಾ ಹೋದ್ರೆ 7ನೇ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ ಅಂತ ಅನ್ಸ್ಕೊಂಡಿದ್ದಾರೆ. ಇನ್ನು 5 ವಿಕೆಟ್ ಅನ್ನ ಪಡೆದಂತಹ ಒಂದೇ ಮ್ಯಾಚ್ ನಲ್ಲಿ 5 ವಿಕೆಟ್ ನ ಪಡೆದು ಮತ್ತೆ ಅದರಲ್ಲೇ ಸೆಂಚುರಿ ಹೊಡೆದಂತಹ ಕೆಲವು ಆಟಗಾರರಲ್ಲಿ ಅಶ್ವಿನ್ ಕೂಡ ಒಬ್ರು. ಮತ್ತೆ ಅತಿ ವೇಗವಾಗಿ 350 ರನ್ಗಳನ್ನ 350 ವಿಕೆಟ್ ಗಳನ್ನ ಕಲೆ ಹಾಕಿದ ಆಟಗಾರರಲ್ಲಿ ಇವರು ಕೂಡ ಒಬ್ರು. ಹೇಳ್ತಾ ಹೋದ್ರೆ ಸಾಧನೆಯ ಮೇಲೆ ಸಾಧನೆ ಇದೆ. ಖಂಡಿತವಾಗ್ಲು ಎಲ್ಲಾ ಸ್ವರೂಪದ ಆಟಗಾರರಲ್ಲೂ ಎಲ್ಲಾ ಸ್ವರೂಪದ ಆಟದಲ್ಲೂ ಕೂಡ ತಮ್ಮ ಚಾಕಚಕ್ಯತೆಯನ್ನ ತೋರಿಸಿ ಈ ಒಂದು ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ಅವರ ಒಂದು ವಿದಾಯ ಇತ್ತಲ್ಲ, ಖಂಡಿತವಾಗ್ಲು ಈ ಒಂದು ಸರಣಿಯಲ್ಲೂ ಕೂಡ ಒಂದು ಶತಕ ಬಂತು. ಇದು ಕೊನೆಯ ವರ್ಷ ಅಂತ ಹೇಳಿ ಅವ್ರು ಬರ್ಕೊಂಡಿದ್ದಾರೆ. ಈಗಾಗಲೇ ವೇದಿಕೆಯಲ್ಲೇ ರೋಹಿತ್ ಶರ್ಮಾ ಅವರ ಜೊತೆಗಿದ್ದು ತಮ್ಮ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದ್ದು ಅಂತಂದ್ರೆ ಕೇವಲ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಮಾತ್ರ ನಿವೃತ್ತಿಯನ್ನು ಘೋಷಿಸ್ತಾ ಇದ್ದಾರೆ. IPL ಪಂದ್ಯಗಳಿಗೆ ಮತ್ತೆ ದೇಶೀಯ ಆಟಕ್ಕೆ ಇವರು ಲಭ್ಯರಾಗಿದ್ದಾರೆ. ಅಂದ್ರೆ ಈ ವರ್ಷ CSK ಪರವಾಗಿ ಅವರು ಆಡ್ತಾ ಇದ್ದಾರೆ. ಇದುವರೆಗೂ ಕೂಡ 5 ತಂಡಗಳಲ್ಲಿ ಅವ್ರು ಕಾಣಿಸ್ಕೊಂಡಿದ್ರು. CSK ಆಗಿರ್ಬೋದು, RR ಆಗಿರ್ಬೋದು, ಪುಣೆ ಆಗಿರ್ಬೋದು, ಇಂತ IPL ತಂಡಗಳಲ್ಲಿ ಕಾಣಿಸ್ಕೊಂಡಿದ್ರು. ಚಿಕ್ಕಾಮಟ್ಟಿ ಭಾರತ ಕ್ರಿಕೆಟ್ ತಂಡಕ್ಕೆ ಕೆಲವೊಂದು ಲೆಜೆಂಡರಿ ಆಟಗಾರಗಳ ಪೈಕಿ ಇವರು ಕೂಡ ಒಬ್ರು. ಖಂಡಿತವಾಗ್ಲೂ 38ರ ವಯಸ್ಸಿನಲ್ಲಿ ನಿವೃತ್ತಿ ತೆಗೆದುಕೊಂಡಿದ್ದು ಭಾರತ ಕ್ರಿಕೆಟ್ ತಂಡಕ್ಕೆ ಒಂದು ಅಗಾಧವಾದ ಕೊಡುಗೆಯನ್ನ ಕೊಟ್ಟಂತ ಅಶ್ವಿನ್ಗೆ ಒಂದು ದೊಡ್ಡ ಬೀಳ್ಕೊಡುಗೆಯನ್ನ ಕೊಡಬಹುದು ಅಂತ ನಾನು ಅನ್ಕೋತೀನಿ. ಕುಮಾರ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.